ಇವತ್ತು ಬೆಳಗಿನ ಜಾವದಲ್ಲಿ ಅಂದರೆ ಸ್ಕೂಲ್ ಟೈಮ್ನಲ್ಲಿ ಮೊಳಕೆರೆ ಹೈವೇದಲ್ಲಿ ಒಂದು ಟ್ರಾನ್ಸ್ಫರ್ ಒಂದು ಬ್ಲಾಸ್ಟ್ ಆಯಿತು. ಆ ಬ್ಲಾಸ್ಟ್ ಆದ ಹತ್ತಿರದಲ್ಲಿ ಒಂದು 2-3 ಮಂದಿ ಕೆಲಸ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಒಂದು 3-4 ಸ್ಕೂಲ್ ಹುಡುಗರು ಹೋಗ್ತಾಯಿದ್ರು. ಆ ಬ್ಲಾಸ್ಟ್ ಆದ ಕಾರಣದಿಂದ ಈ ಅಲ್ಲಿ ಕೂತಿದ್ದಂಥ ಅಥವಾ ಪಕ್ಕದಲ್ಲಿ ಕೆಲಸ ಮಾಡ್ತಿರೋರಿಗೆಲ್ಲ ಇಂಜುರಿ ಆಗಿದೆ. ಅದರಲ್ಲಿ ಇವೆಲ್ಲರೂ ಮೊಳಕೆರೆದವರು ಇದ್ದಾರೆ. ಅದರಲ್ಲಿ ಅನ್ವರ್ ಸಾಬ್ 18 ವರ್ಷ ಇವರು ಬಂದಿದ್ದಾರೆ. ಇವ್ರಿಗೇನೇ ಗಂಡಸು ಮಗ, ಅವರು ಕಾಲಿಗೆ ಪೇಟಾಗಿದೆ ಮತ್ತು ಕಣ್ಣಿಗೆ ಎಡಗಡೆ ಕಣ್ಣಿಗೆ ಇದು ಆಗಿದೆ ಮತ್ತು ಕಾಲಿಗೆ ಮತ್ತು ಇಂಜುರಿ ಆಗಿದೆ. ಅದು ಸಿವಿಯರ್ ಇಂಜುರಿ, ಕಣ್ಣು ಇದು ಆಗಿಬಿಟ್ಟಿದೆ. ಸೊ ಹೀಗಾಗಿ ಅವ್ರಿಗೆ ತಲೆ ಕೂಡ್ಗ ಪೆಟ್ಟಾಗೈತಿ, ಒಳಗೆಲ್ಲ ಇದೆ. ಅದೆಲ್ಲ ನಾವು ತುರ್ತು ಚಿಕಿತ್ಸೆ ನಾವು ಕೆಲಸ ಮಾಡ್ತಾಯಿದ್ದೇವೆ. ತದನಂತರ ಇನ್ನೊಬ್ಬರು ಜಬ್ಬರ್ ಸಾಬ್ ಅಂತೇಳಿ 65 ವರ್ಷ ಗಂಡಸವರು. ಅವ್ರದ್ದು ಏನದ ರೈಟ್ ಅಂಡ್ ಲೆಫ್ಟ್ ಎರಡೂ ಕೈಗಳನ್ನು ಸುಟ್ಟು ಹೋಗಿದ್ದಾವೆ ಮತ್ತು ಕ್ರಶ್ ಇಂಜುರಿ ಆಗಿದ್ದಾವೆ. ಅವ್ರಿಗೂ ಎಡಗಣ್ಣಿಗೆ ಸುಟ್ಟಾಗಿದೆ ಮತ್ತು ಅವ್ರಿಗೆ ತಲೆ ಪೆಟ್ಟಾಗಿದೆ. ಇವರು ಇಬ್ಬರಿಂದ ಭಾಳ ಸೀರಿಯಸ್ ಕಂಡೀಷನ್ ಇದೆ. ಇದಾದ ಮೇಲೆ ಅದರ ಪಕ್ಕದಲ್ಲಿ ಸ್ಕೂಲ್ ಹೋಗ್ತಿದ್ದ ಚಿಕ್ಕ ಮಕ್ಕಳು ಹೋಗ್ತಾಯಿದ್ರು. ಅವರು ಹರಿಜಾರ್ ಅಂತ 8 ವರ್ಷ ಮಗು, ಅವ್ರಿಗೇನಿದೆ ಸ್ವಲ್ಪ ಸುಟ್ಟಿದೆ ಮೈ ಮತ್ತು ಅಬ್ರೇಷನ್ಸ್ ಕತ್ತಿಯಲ್ಲಿ ಅಕ್ಕಪಕ್ಕದಲ್ಲಿ ಕೈಯಲ್ಲಿ ಸ್ವಲ್ಪ ಇಂಜುರಿ ಆಗಿದೆ. ಬಟ್ ಜೀವಕ್ಕೇನು ಅಪಾಯ ಇಲ್ಲ. ಅಜೀಜ್ ಅಂತ ಅವನಿಗೂ ಚಿಕ್ಕ ಪುಟ್ಟ ಗಾಯಗಳಾಗಿದ್ದಾವೆ. ಇನ್ನೊಂದು ಬುಷ್ರಾ ಅಂಥೇಳಿ ಅವ್ರಿಗೂ ತಲೆ ಪೆಟ್ಟಾಗಿದೆ ಮತ್ತು ಎಡಗಡೆ ಕೈಗೆ ಸ್ವಲ್ಪ ಇಂಜುರಿ ಆಗಿದೆ. ಟೋಟಲ್ 5 ಪೇಷಂಟ್ ನಮ್ಮಲ್ಲಿ ಬಂದಿದ್ದಾರೆ. ಇವು ಏನು ಅನ್ವರ್ ಮತ್ತು ಜಬ್ಬಾರಿಂದಲೇ ಸ್ವಲ್ಪ ಗಂಭೀರ ಆಗಿದ್ದಾರೆ. ಅವು ಏನು ಪ್ರಾಥಮಿಕ ಚಿಕಿತ್ಸೆ ಅಂತ ನಾವು ಇಲ್ಲಿ ಕೊಟ್ಟಿದ್ದೇವೆ. ಆದರೂ ಅವರಿಗೆ ಕಣ್ಣು ಬಾಲ್ ಒಂದು ಐಬ ಹೊರಗಡೆ ಬಿದ್ದಿದೆ ಮತ್ತು ಹೆಡ್ ಇಂಜುರಿ ಆಗಿದೆ ಮತ್ತು ಕಾಲೆಲ್ಲ ಇಂಜುರಿ ಆಗಿದೆ. ಸೊ ಹೆಚ್ಚಿನ ಚಿಕಿತ್ಸೆಗಾಗಿ ಅವ್ರು ಏನಂತಂದ್ರು ನಾವು ಸೊಲ್ಲಾಪುರ ಹೋಗ್ತೇವೆ ಅಂತಂದರು. ಒಬ್ಬರು ಸೊಲ್ಲಾಪುರ ಇದ್ದಾರೆ, ಒಬ್ಬರು ಹೈದ್ರಾಬಾದ್ ಹೋಗಿದ್ದಾರೆ. ಈ ಥರದ ಇದಾಗ್ತದೆ. ಬಟ್ ಇಲ್ಲಿ ನಮ್ಮಲ್ಲಿ ಯಾವುದೂ ಒಂದು ಏನು ಬಂದ್ಕೊಂಡು ಇಮಿಡಿಯೇಟ್ ನಾವು ರೆಸ್ಪಾನ್ಸ್ ಕೊಟ್ಟಿದ್ದೇವೆ. CT ಸ್ಕ್ಯಾನನ್ನು ನಾವು ಫ್ರೀ ಮಾಡಿದ್ದೇವೆ. ಎಲ್ಲ ಥರದ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ನಮ್ಮಲ್ಲಿ ಇದ್ದ ವೈದ್ಯರು ಒಂದು 20 ವೈದ್ಯರು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಈಗಾದರೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಈಗ ಸದ್ಯಕ್ಕೆ ಎಲ್ಲ ಪಲ್ಸ್ ಆಗಲಿ BP ಆಗಲಿ ಅವರು ರಕ್ತವನ್ನು ಕೊಟ್ಟಿದ್ದೇವೆ, ಗ್ಲುಕೋಸ್ ಐತೀವಿ, ಆಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದೇವೆ. ಈಗ 5 ಜನ ಟ್ರೀಟ್ಮೆಂಟ್ ನಾವು ಮಾಡ್ತಿದ್ರು. ಬರೆದು 5 ಪೇಷಂಟ್ ಬಂದಿದ್ದಾವೆ. ಇದು ಟ್ರಾನ್ಸ್ಫರ್ ಸ್ಪೋರ್ಟ್ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ಮೈ ಸುಟ್ಟಿರೋದೆಲ್ಲ ನಿಮ್ಮ ಹತ್ರ ಕೇಸಸ್ ಬರುತ್ತೆ. ಈ ಕೇಸಸ್ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಇದು ಬೇರೆ, ಅದು ಸುಟ್ಟದು ಬೇರೆ. ಇದು ಎಲೆಕ್ಟ್ರಿಕಲ್ ಬರ್ನ್ ಅಂತಾರೆ. ಎಲೆಕ್ಟ್ರಿಕಲ್ ಬರ್ನ್ ಅಂತಾರೆ. ಎಲೆಕ್ಟ್ರಿಕಲ್ ಬರ್ನ್ ಅಂತಂದರೆ ಸುಟ್ಟು ಗಾಯ ಆಗ್ತವೆ. ಒಂದು ಕಡೆ ಬಂದು ಒಂದು ಕಡೆ ಹೋಗ್ತದೆ. ಅದು ಕೂಡ ಅದು ಏನಾದರೂ ಪ್ರಾಬ್ಲಮ್ ಆಗೋದು. ಅದು ECG ಮಾಡಿ ನೋಡ್ತದೆ. ಏನು ಬೇಕು ಟ್ರೀಟ್ಮೆಂಟ್ ಕುಂದು ಕೊಡ್ತೇನೆ ಕೊಡ್ತೇವೆ. ನಮಸ್ಕಾರ, ಧನ್ಯವಾದಗಳು.